ಮಾನ್ಯ ಅಧ್ಯಕ್ಷರೇ, ನೂತನವಾಗಿ ಆಯ್ಕೆಯಾಗಿರುವ ತಮಗೆ ಮೊಟ್ಟ ಮೊದಲಾಗಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕದ ವಿಧಾನಮಂಡಲಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ, ಘನತೆ ಇದೆ. ಇದು ಬಹಳ ಉಚ್ಚ ಪರಂಪರೆಯನ್ನು ಹೊಂದಿದಂಥ ಒಂದು ಸಭೆ. ಈ ಸಭೆಗೆ ನೀವು ಇವತ್ತು ಸಾರ್ವಭೌಮರಾಗಿ ಆಯ್ಕೆಯಾಗಿದ್ದು ಉತ್ತರ ಕರ್ನಾಟಕದ ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯವಾಗಿದೆ. ನೀವು ಅತ್ಯಂತ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ನಡೆದು ಸದನದ ಗೌರವ ಹಾಗೂ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸ ಚತುರತೆಯಿಂದ ಮಾಡ್ತೀರಿ ಅಂಥೇಳಿ ನಮಗೆ ಭರವಸೆ ಐತಿ. ಆ ಹೊಣೆಗಾರಿಕೆ ನಿಮ್ಮ ಮೇಲೆ ಐತಿ. ನೀವು ಮೊದಲು ಕಾಂಗ್ರೆಸ್ ಪಕ್ಷದವರು ಆಗಿದ್ದರೂ ಕೂಡ ಈ ಸ್ಥಾನಕ್ಕೆ ಬರೋಕ್ಕಿಂತ ಮೊದಲು ಇವತ್ತು ಆ ಸ್ಥಾನದಲ್ಲಿ ಇದ್ದಾಗ ಯಾವುದೋ ಒಂದು ಸಿದ್ಧಾಂತಕ್ಕೆ ಜೋತು ಬೀಳದ ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ನಾವು ಯಾವುದೋ ಸದಸ್ಯರಾಗಲಿ, ಆ ಕಡೆ ಸದಸ್ಯರಾಗಲಿ ಅಥವಾ ಈ ಕಡೆ ಸದಸ್ಯರಾಗಲಿ, ಇದನ್ನು ನಾವು ಎತ್ತಿದಾಗ ಆ ಚರ್ಚೆಗೆ ವಿಪುಲ ಅವಕಾಶವನ್ನು ನೀವು ಮಾಡಿಕೊಟ್ಟು ಈ ಸದನದ ಘನತೆ ಹೆಚ್ಚು ಮಾಡಲಿಕ್ಕೆ ಮತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ನೀವು ಮಾಡ್ತೀರಿ ಅಂಥೇಳಿ ನನಗೆ ಭರವಸೆ ಐತಿ. ನೀವು ಕೇವಲ ಸದನ ನಡೆಸೋದು ಮಾತ್ರ ತಮ್ಮ ಜವಾಬ್ದಾರಿ ಅಲ್ಲ ಮಾನ್ಯ ಅಧ್ಯಕ್ಷರೇ, ಸದಸ್ಯರ ರಕ್ಷಣೆ ಮಾಡೋದು ಕೂಡ ತಮ್ಮ ಜವಾಬ್ದಾರಿ ಐತಿ. ಹಾಗಾಗಿ ಆ ಕೆಲಸವನ್ನು ಕೂಡ ತಾವು ಉತ್ತಮವಾಗಿ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊತೇನೆ. ಸಭಾಧ್ಯಕ್ಷರ ಪೀಠ ಅಂತಂದ್ರೆ ಅಲ್ಲಿ ಬಹಳ ಪೇಷನ್ಸು, ಬಹಳ ಸಹನಶೀಲತೆ ಬೇಕಾಗ್ತೈತಿ. ನನಗನಿಸ್ತೈತಿ ಅದು ತಮಗೆ ಸಹಜವಾಗಿ ಅದು ಐತಿ, ತಮ್ಮಲ್ಲೇ ಸಹಜ ಪೇಷನ್ಸ್ ಅನ್ನೋದು. ಹಾಗಾಗಿ ಆ ಸ್ಥಾನಕ್ಕೆ ತಾವು ಅತ್ಯಂತ ಗಂಭೀರವಾಗಿ, ಅತ್ಯಂತ ಸೂಕ್ತವಾಗಿ ಆಗಿದ್ದೀರಿ. ಒಂದು ಕಡೆ ಆಡಳಿತ ಪಕ್ಷ, ಇನ್ನೊಂದು ಕಡೆ ವಿರೋಧ ಪಕ್ಷ ನಾವು ಇರ್ತೇವೆ. ಆದರೆ ನಿಮ್ಮ ಗಮನ ಹೆಚ್ಚು ವಿರೋಧ ಪಕ್ಷದ ಕಡೆನೇ ಇರಬೇಕು, ಹೆಚ್ಚು ನಮ್ಮ ಕಡೆನೇ ನಿಮ್ಮ ಒಲವು ಇರಬೇಕು. ಯಾಕಂದ್ರೆ ಸರ್ಕಾರ ಏನು ಕೆಲಸ ಮಾಡ್ತೈತಿ, ಸರ್ಕಾರವನ್ನು ಅವ್ರು ಮಲ್ಕೊಂಡಾಗ ಎಬ್ಸೋದು ಅಥವಾ ತಪ್ಪು ಮಾಡಿದಾಗ ಅವ್ರಿಗೆ ತಿವಿಯೋದು ನಮ್ಮ ಕೆಲಸ. ಸರಿಯಾದ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡುವಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೆ ಐತಿ. ನಮ್ಮ ಈ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಿ ಅನುಕೂಲ ಮಾಡುವಂಥ ಜವಾಬ್ದಾರಿ, ಮಾಡಿಕೊಡುವಂಥ ಜವಾಬ್ದಾರಿ ತಮ್ಮದಾಗೈತಿ. ರಾಜ್ಯದ ಪರವಾದಂಥ ಯಾವುದೇ ಆಲೋಚನೆಗಳಿಗೆ ನೀವು ಧ್ವನಿ ಆಗಬೇಕು. ಸದನದಲ್ಲಿ ಯಾವುದೇ ಮಂತ್ರಿ, ಯಾವುದೇ ಸದಸ್ಯರಿರಲಿ, ಪ್ರಶ್ನೆಗಳನ್ನು ಕೇಳಿದಾಗ ಭಾಳ ಸರ್ತಿ ಮಂತ್ರಿಗಳಾಗಲಿ ಅಥವಾ ಅವರಿಗೆ ಉತ್ತರವನ್ನು ಕೊಟ್ಟಂಥ ಅಧಿಕಾರಿಗಳು ಬರೆದು ಕೊಟ್ಟದ್ದು ನೋಡ್ತೇವೆ, ಅದ್ರ ಬಗ್ಗೆ ವಿಚಾರ ಮಾಡ್ತೇವೆ ಅನ್ನುವಂಥ ಪ್ರಶ್ನೆಗೆ ಭಾಳ ಉತ್ತರಗಳು ಬರ್ತಿರ್ತಾವೆ. ಆದರೆ ಆ ರೀತಿಯ ಉತ್ತರಗಳು ಬರ್ದಂಗೆ ನಿಜವಾದ ಸೊಲ್ಯೂಷನ್ಗಳು ತಮ್ಮ ಕಲಾಪದ ಅವಧಿಯಲ್ಲಿ ಉತ್ತರ ಸಿಗುವಂಗೆ ಮಾಡುವಂಥ ಜವಾಬ್ದಾರಿ ತಮ್ಮ ಮೇಲೆ ಐತಿ. ಖಾದರ್ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲದಾಗ ಅದನ್ನ ಅಧಿಕಾರಿಗಳನ್ನ ಪುಲಪ್ ಮಾಡುವಂಥ ಕೆಲಸ ಮಾಡಿದ್ರು. ಅದೇ ಕೆಲಸ ತಾವು ಕೂಡ ಮುಂದುವರಿಸಿ ಹೆಚ್ಚಿನ ಪ್ರಮಾಣದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವಂಗೆ ತಾವು ಮಾಡಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಮಾನ್ಯ ಖಾದರ್ ಅವರು ಎಲ್ಲರೂ ಹೇಳ್ದಂಗೆ ಸುಧಾಕರ್ ಖಾದರ್ ಅವರು ಭಾಳ ಒಳ್ಳೆ ರೀತಿಯಿಂದ ಅವರು ಸದನವನ್ನು ನಡೆಸಿದರು. ನಾವೆಲ್ಲರೂ ಅವರಿಗೆ ಕ್ರಿಟಿಸೈಸ್ ಮಾಡ್ತಿದ್ವಿ, ಮುಂಜಾನೆ 8ಕ್ಕೆ ಬಂದು ರಾತ್ರಿ 2 ಗಂಟೆ ತನಕ ನಡೆಸ್ತಾರಂಥೇಳಿ. ಆದರೂ ಕೂಡ ಅವರಲ್ಲಿ ಒಂದು ಛಲ ಇತ್ತು, ಇಲ್ಲ ನಾನು ವಿಭಿನ್ನವಾಗಿ ಈ ಸದನವನ್ನು ನಡೆಸಬೇಕು. ಮತ್ತು ವಿಶೇಷವಾಗಿ ಅವರು ಎಲ್ಲ ಹೊಸ ಸದಸ್ಯರಿಗೆ ಕಾಲಿಂಗ್ ಅಟೆನ್ಷನ್ ಎಷ್ಟು ಬರ್ತಾವೆ ಎಲ್ಲರಿಗೂ ಕೊಟ್ಟು ಬಿಡ್ತಿದ್ರು. ಆ ಕಾಲಿಂಗ್ ಅಟೆನ್ಷನ್ ಲಾಸ್ಟ್ ಇರೋದಕ್ಕೆ ಅವರ ಸಭೆಯಲ್ಲಿ ಒಂದು ಒಳ್ಳೆ ರೀತಿಯಿಂದ ಅಟೆಂಡೆನ್ಸ್ ಇರ್ತಿತ್ತು ರಾತ್ರಿ ತನಕ. ಅವರು ಮಾಡ್ತಿರುವಂಥ ಒಳ್ಳೆ ನಮ್ಮ ವಿಧಾನಸೌಧದ ದ್ವಾರ ಬಾಗಿಲ ಅದಕ್ಕೆ ಭೂಷಣ ಆಗುವಂಗೆ ಸೌಂದರ್ಯೀಕರಣ ಹೆಚ್ಚು ಮಾಡಿದರು. ಅವ್ರಿಗೆ ಒಳ್ಳೆ ಟೇಸ್ಟ್ ಇತ್ತು, ಅದ್ರ ಪ್ರಕಾರ ಒಳ್ಳೆ ಕೆಲಸ ಮಾಡಿದರು. ನಮಗೆ ಯಾರಿಗೂ ಈ ಮಂಗಳೂರಿನ ಬ್ಯಾರಿ ಕನ್ನಡದ ಪರಿಚಯ ಇದ್ದಿದ್ದಿಲ್ಲ. ಆ ಬ್ಯಾರಿ ಕನ್ನಡದ ಪರಿಚಯ ನಮಗೆ ಖಾದರ್ ಅವ್ರ ಥ್ರೂ ಆಯಿತು, ಹೊಸ ಕನ್ನಡದ ಪರಿಚಯ ಆಯಿತು. ಈಗ ನಿಮ್ಮ ಮೂಲಕ ಇಲ್ಲಿ ಉತ್ತರ ಕನ್ನಡದ ನಮ್ಮ ಗಂಡ ಭಾಷೆ ಏನೈತಿ, ಆ ಗಂಡ ಭಾಷೆ ಪರಿಚಯ ಎಲ್ಲದ್ರಾಗಲಿ. ನೀವೇನು ಬೆಂಗಳೂರು ಭಾಷೆದಾಗ ಮಾತಾಡಕ್ಕೆ ಹೋಗ್ಬೇಡ್ರಿ, ನಮ್ಮ ಭಾಷೆದಾಗ ಮಾತಾಡ್ರಿ, ಎಲ್ಲರೂ ಮೆಚ್ಕೊಂತಾರೆ.
ನಮ್ಮ ಧಾರವಾಡದ ಜೊತೆ ನಿಮ್ಮದು ವಿಶೇಷವಾದ ಸಂಬಂಧ. ನೀವು ರೋಣದವ್ರು ಎಷ್ಟು ಅದಿರೋ ನಿಮ್ಮ ಕುಟುಂಬದವರೆಲ್ಲರೂ ನಮ್ಮ ಧಾರವಾಡದವರ ಅಷ್ಟಾಗೈತೆ. ಹಾಗಾಗಿ ಧಾರವಾಡದ ಸಾಹಿತ್ಯ ಸಂಸ್ಕೃತಿ ಅದು ನಿಮ್ಮಲ್ಲಿ ಕೂಡ ಬಂದೈತಿ. ರೋಣದ ಗೌಡ್ಕಿ ಜೊತೆ ಅದು ಕೂಡ ನಿಮ್ಮ ಕುಟುಂಬದಲ್ಲಿ ಬಂದೈತಿ. ನಮ್ಮ ಕರ್ನಾಟಕದ 75-76 ವರ್ಷದ ವಿಧಾನಸಭೆ ಇತಿಹಾಸ ನೋಡಿದ್ವಿ ಅಂತಂದ್ರೆ 18 ವರ್ಷ ಉತ್ತರ ಕರ್ನಾಟಕದ ಸ್ಪೀಕರ್ಗಳಾಗಿದ್ದಾರೆ. ಅತ್ಯಂತ ಹೆಚ್ಚು ಪ್ರಮಾಣದ MLAಗಳು ಉತ್ತರ ಕರ್ನಾಟಕದವರು. ಆದ್ರೆ ಮುಖ್ಯಮಂತ್ರಿ ಸ್ಥಾನ ಹೆಂಗೆ ಕಡಿಮೆ ಸಿಕ್ಕೈತಿ ಅದೇ ರೀತಿ ಈ ಸ್ಪೀಕರ್ ಸ್ಥಾನ ಕೂಡ ಕಡಿಮೆ ಸಿಕ್ಕೈತಿ ನಮ್ಮ ಉತ್ತರ ಕರ್ನಾಟಕಕ್ಕೆ. 18 ವರ್ಷ ಮಾತ್ರ ನಮ್ಮವರು ಇಲ್ಲೇ ಉನ್ನತವಾದ ಸ್ಥಾನದಲ್ಲಿ ಅದಾರ. ಇವತ್ತು ನಿಮ್ಗೆ ಗೌರವ ಸಿಕ್ಕಿದ್ದು ನಮ್ಗೆಲ್ಲರಿಗೂ ಉತ್ತರ ಕರ್ನಾಟಕದವ್ರಿಗೆಲ್ಲರಿಗೂ ಗೌರವ ಸಿಕ್ಕಂಗಾಗೈತಿ. ನೀವು ಏನು ಯಾವ ರೀತಿ ಕಾರ್ಯನಿರ್ವಹಿಸ್ತೀರಿ ಆ ಕಾರ್ಯಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಸಹಕಾರ ಇರ್ತೈತಿ. ರಾಜ್ಯದ ಪರವಾದಂಥ ಆಲೋಚನೆಗಳಿಗೆ ನೀವು ಧ್ವನಿಯಾಗಿರಲಿ, ಆ ಧ್ವನಿಗೆ ನಮ್ಮ ಸಹಕಾರ ಇರ್ತೈತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೇನೆ.